ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅನ್ಕೊತೀನಿ. ಇದು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಟೂದು ಇದು ಹೇಗೆ ಹೋಗುತ್ತೆ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ವಿಡಿಯೋದಲ್ಲಿ ನಾನು ಈ ದೇವ್ರಿಗೆ ಫುಲ್ಲು ಸೀರೆ ಎಲ್ಲ ಉಡಿಸಿ ಸ್ವಲ್ಪ ಅಲಂಕಾರ ಮಾಡಿರೋದನ್ನ ತೋರಿಸಿದ್ದೆ. ಹೂವು ಏನು ಹಾಕಿರಲಿಲ್ಲ, ಯಾಕಂದರೆ ವಿಡಿಯೋ ಅದು ಲಾಂಗ್ ಆಯಿತು. ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾವು ಅದೇ ದೇವ್ರದ್ದು ಪೂಜೆ ಜಾತ್ರೆ ಇರೋದರಿಂದ ಹಾಗಾಗಿ ಆ ದೇವ್ರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದು. ಇನ್ನು ಆರತಿದು ಆರತಿ ತೊಗೊಂಡೋಗ್ಬೇಕಲ್ಲ, ಹಾಗಾಗಿ ಅದನ್ನು ಸಹ ಫುಲ್ಲು ರೆಡಿ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಹೂವು ಎಲ್ಲ ಏರಿಸಿದ್ದಾಯಿತು ಹಂಚಿ ಕಡ್ಡಿಗೆ. ನೆಕ್ಸ್ಟು ವಿಳೆದೆಲೆನ ಒಂದು 3 ಕಡ್ಡಿಗೆ ಏರಿಸ್ಬಿಟ್ಟು ಎತ್ತಿಡ್ತಾ ಇದ್ದೀವಿ. ಹೂವು ಜಾಸ್ತಿ ಏರಿಸ್ತಲ್ಲ, ಯಾಕಂದರೆ ನಮ್ಮ ಅಕ್ಕನ ಮಗಳು ಎತ್ಕೊಳ್ಳೋದ್ರಿಂದ ಅವಳು ಇನ್ನೂ ಚಿಕ್ಕವಳಿದ್ದಾಳೆ. ಹಾಗಾಗಿ ಭಾರ ಆಗಬಾರ್ದು, ಸಿಂಪಲ್ಲಾಗಿ ಕ್ಲೀನಾಗಿ ಮಾಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀವಿ. ಫುಲ್ಲೆಲ್ಲ ಆಯಿತು. ವಿಳೆದೆಲೆಗೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಎಲೆನ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಅಕ್ಕ ಫ್ರಿಜ್ಜಿಗೆ ಇಡ್ತಾ ಇದ್ದಾಳೆ. ನೆಕ್ಸ್ಟು ದೇವ್ರು ಬರೋದನ್ನೇ ನೋಡ್ತಾ ಇದ್ದೀವಿ. ಇದು ಪಕ್ಕದೂರಿಂದ ಬರಬೇಕು ದೇವರಿದು. ಹಾಗಾಗಿ ಆ ದೇವ್ರು ಬಂದಿದ ತಕ್ಷಣ ಎತ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡಿ, ಫೈನಲ್ ಲುಕ್ಕು ಈ ಥರ ಬಂತು ಅಂತ. ಏನು ಡಿಸೈನ್ ಎಲ್ಲ ಏನೂ ಮಾಡಿಲ್ಲ. ಶಾಸ್ತ್ರಕ್ಕೆ ಹೊಂಬಾಳೆ ಮತ್ತು ಬೇವಿನ ಸೊಪ್ಪು, ಏನೇನು ಕಣಗ್ಲು ಈ ಥರ ಏನೇನು ಇಡಬೇಕೋ ಮೇನ್ ಇಟ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದು ಅಷ್ಟೇ. ಹಾಗೆಯೇ ಪೂಜೆನೂ ಆಗಿತ್ತು. ನಮ್ಮಮ್ಮ ಆಲ್ರೆಡಿ ದೀಪ ಹಚ್ಚಿದ್ರು. ನೋಡಿ, ನಮ್ಮ ಮನೆ ಹಿಂದೆಯೇ ಕಾಣ್ತಾ ಇದೆ ದೇವಸ್ಥಾನ, ಇಲ್ಲೇ ಇರೋದು. ಫುಲ್ಲು ಲೈಟಿಂಗ್ಸ್ ಎಲ್ಲ ಫುಲ್ಲು ಜೋರಾಗಿದೆ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಯಿತು. ಯಾವ ವರ್ಷವೂ ಈ ಥರ ಆಗಿರಲಿಲ್ಲ. ಪ್ರತಿ ವರ್ಷ ಏನಾಗೋದು ಅಂತ ಅಂದರೆ, ಈ ದೇವರ ಮೆರವಣಿಗೆ ಪಕ್ಕದೂರಿಂದ ಕರ್ಕೊಂಬರ್ಬೇಕಿದ್ರೆ ಒಂದು ಮಳೆ ಬರೋದು, ಇಲ್ಲಾಂದರೆ 12 ಗಂಟೆ 1 ಗಂಟೆ ಆಗಿಬಿಡೋದು ಈ ದೇವಸ್ಥಾನ ಹತ್ರ ಬರೋದಕ್ಕೆ. ಕೆಲವರು ಮಳೆ ಅಂತ ಬರ್ತಾ ಇರಲಿಲ್ಲ, ಇನ್ನು ಕೆಲವರು ತುಂಬ ಲೇಟಾಗಿದೆ ಅಂತ ಕೆಲವ್ರು ಮಕ್ಕಳೆಲ್ಲ ನಿದ್ದೆ ಮಾಡಿಬಿಟ್ಟಿರ್ತಾರೆ, ಬಿಟ್ಟು ಬರೋದಕ್ಕಾಗಲ್ಲ ಅಂತ ಕೆಲವ್ರು ಬರ್ತಾ ಇರಲಿಲ್ಲ. ಈಗಂತೂ 10:30 11 ಗಂಟೆ ಒಳಗಡೆ ಎಲ್ಲ ದೇವರು ಬಂದಿತ್ತು. ಜಾತ್ರೆನೂ ಚೆನ್ನಾಗಾಯಿತು. ಊರಿಂದೆಲ್ಲ ಆರತಿನೂ ಸಹ ದೇವ್ರ ಜೊತೆಗೆ ಬಂದಿತ್ತು. ನಾವು ಈ ನಮ್ಮ ಪಾಪ ಅಂದರೆ ನಮ್ಮ ಅಕ್ಕನ ಮಗಳು ಮಲ್ಕೊಂಡ್ಬಿಡ್ತಾಳೆ ಅಂತ ನಾವು ಮುಂಚೆನೇ ಅಲ್ಲಿ ದೇವ್ರ ದರ್ಶನ ಚೆನ್ನಾಗಾಗುತ್ತೆ, ಈಗ ಜನ ಇರಲ್ಲ ಅಂತ ಹೇಳಿ ಮುಂಚೆನೇ ಹೋದೋ. ಬಟ್ ಏನಂದರೆ ದೇವ್ರ ಹಿಂದೆ ಹೋಗ್ತೀವಲ್ಲ, ಅದೇ ಚೆಂದ. ಈ ಥರ ಹೋಗೋದಕ್ಕಿಂತ ದೇವ್ರ ಹಿಂದೆಯೇ ಹೋಗಬೇಕು. ಹಾಗೆ ನೆಕ್ಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಆರತಿ ಎಲ್ಲ ಬೆಳ್ಕೊಂಡು ಬಂದು. ಬಟ್ ಏನಂದರೆ ನಾವು ಹುಟ್ಟಿದಾಗಿಂದನೂ ಈ ದೇವ್ರ ಮೇಲೆ ತುಂಬ ನಂಬಿಕೆ. ಅಂದರೆ ನಮ್ಮ ತಾತ ಪೂಜೆ ಮಾಡ್ತಿದ್ರು, ನೆಕ್ಸ್ಟ್ ನಮ್ಮ ಮಾಮ ಮಾಡ್ತಾಯಿದ್ರು, ಈಗ ಅವರ ರಿಲೇಷನ್ಸಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂಚೆ ಎಲ್ಲ ನಮ್ಮ ತಾತ ಮಾಡಬೇಕಿದ್ರೆಲ್ಲ ನಾವು ಜಾಸ್ತಿ ಹೋಗ್ತಾಯಿದ್ದೋ, ಈಗೆಲ್ಲ ಅಷ್ಟೇನು ಹೋಗೋದಿಲ್ಲ. ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಮಾತಾಡಿಸ್ಕೊಂಡು ಬರ್ತೀವಷ್ಟೇ. ನೋಡಿ, ಇಲ್ಲಿಂದನೇ ಹೊತ್ಕೊಂಡಿದ್ದಾಳೆ. ಮಾತ್ರ ಯಾರೂ ಜನನೇ ಇರಲಿಲ್ಲ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಯಿತು. ಆಮೇಲೆಲ್ಲ ತುಂಬ ಜನ ಸೇರಿದ್ರು. ಅದನ್ನು ಎಲ್ಲ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಸೌಂಡಿಗೆ ಇನ್ನೊಂದು ನನ್ನ ಮಗಳು ಇರಲಿಲ್ಲ. ಫಸ್ಟ್ ಟೈಮು ಈ ಜಾತ್ರೆಗಳು ಕರ್ಕೊಂಬಂದಿದ್ದು ನಾವು. ಎಲ್ಲೂ ಹೊರಗಡೆನೇ ಹೋಗಿಲ್ಲ ನಾವು. ಅಂದರೆ ಅಮ್ಮನ ಮನೆ ಅಂತ ಹೇಳಿ, ಇಲ್ಲಾಂದರೆ ಚೆನ್ನಾಗಿ ರೂಢಿ ಆಗಿದ್ದಾಳೆ ಅವಳು. ನಾನಿಲ್ಲ ಅಂದರೆ ಇನ್ನೊಬ್ಬರು ಎತ್ಕೊಬೋದು. ನಮ್ಮ ಅಕ್ಕ ಮನೆಯೂ ಹತ್ರನೇ ಇರೋದು, ಎಲ್ಲ ಇಲ್ಲೇ ಇದ್ದೀವಿ ಅಂತ ಹೇಳಿ ನಾನು ಜಾಸ್ತಿ ಇಲ್ಲಿಗೆ ಬರೋದು. ಎಲ್ಲೂ ಅಷ್ಟು ಹೋಗೋದಕ್ಕೆ ನಂಗೆ ಇಷ್ಟ ಆಗಲ್ಲ, ಹೋಗೋದು ಇಲ್ಲ ಜಾಸ್ತಿ ಎಲ್ಲೂ. ಏನಕ್ಕಂದರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ತುಮಕೂರಿಗೆ 1 ಅವರ್ 1.5 ಅವರ್ ಆಗುತ್ತಷ್ಟೇ ಜರ್ನಿ. ಹಾಗಾಗಿ ನಾವು ಬರೋದು ಹೋಗೋದು ಮಾಮೂಲಿ ಇದ್ದೇ ಇರುತ್ತೆ ಇಲ್ಲಿ.
ಇದು ಇನ್ನೊಂದು ಹೇಳಬೇಕು ನೋಡಿ, ಇದು ಹಳೇ ಕಾಲದ ಮರ, ತುಂಬ ವರ್ಷದ ಕಾಲದ ಮರ, ಬೇವಿನ ಮರ ಇದು. ಅಂದರೆ ಲೈಟಿಂಗ್ಸ್ ಹಾಕಿರೋದ್ರಿಂದ ಕಾಣ್ತಿಲ್ಲ ಅಷ್ಟೇ, ಬಟ್ ತುಂಬ ದೊಡ್ಡ ಮರ. ನಾನು ಯಾವಾಗಾದರೂ ಫೋಟೋ ತೆಗಿತೀನಿ ಮಾಮೂಲಿ ಟೈಮ್ ಇದ್ದಾಗ. ಬೆಳಗಿನ ಜಾವದಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾರ್ಮಲ್ ಬೆಳಕಿಗೆ. ಈ ಲೈಟಿಂಗ್ಸ್ ಹಾಕಿರೋದ್ರಿಂದ ಅದು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಅಂತ ಕಾಣ್ತಾ ಇಲ್ಲ. ನೆಕ್ಸ್ಟು ಇದಕ್ಕೆ 3 ಸುತ್ತು ಹಾಕ್ಬಿಟ್ಟು ಒಳಗಡೆ ಕರ್ಕೊಂಡೋದ್ಲು ನಮ್ಮಕ್ಕ. ಅಂದರೆ ಅವಳಿಗಿನ್ನೂ ಇಟ್ಕೊಳ್ಳೋಕ್ಕೂ ಬರ್ತಾ ಇಲ್ಲ. ಅವಳು ಈಗಿನ್ನೂ ಥರ್ಡ್ ಸ್ಟ್ಯಾಂಡರ್ಡ್ ಏನೋ ಅಷ್ಟೇ, ಪಾಸಾಗಿದೆ ಥರ್ಡ್ ಸ್ಟ್ಯಾಂಡರ್ಡು. ಅಂದರೆ ತುಂಬ ಆ್ಯಕ್ಟಿವ್ ಇದ್ದಾಳೆ. ಅವಳಿಗಿನ್ನೂ ಇಟ್ಕೊಳಕ್ಕೂ ಬರ್ತಾಯಿಲ್ಲ. ನಮ್ಮಕ್ಕ ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂತ ಹೇಳಿ ಹಿಂದೆಯೇ ಹೋಗ್ತಾ ಇದ್ದಾಳೆ. ಇವನು ಅವ್ರ ಮಗ, ನೋಡಿದ್ದೀರಲ್ಲ ವೀಡಿಯೋಗಳಲ್ಲಿ. ಇವನು ಅದರೊಳಗಡೆ ಕಟ್ಟೆ ಒಳಗಡೆ ನಾಯಿ ಹೋಗಿರೋದ್ರಿಂದ ನಾಯಿ ಈಚೆ ಹೋಗಲಿ ಅಂತ ಎದುರಿಸ್ತಾ ಇದ್ದಾರೆ ನೋಡಿ. ಸೂಪರ್ ಅಂತ ಇದ್ದಾನೆ ವಿಡಿಯೋ ನೋಡಿ. ಇಷ್ಟೊಂದು ಇವನಷ್ಟು ತೀಟೆ ಮಾಡೋರು ಇನ್ನೊಬ್ರಿಲ್ಲ, ಜಗತ್ತಲ್ಲೇ ಇಲ್ಲ ಅನಿಸುತ್ತೆ, ಹಂಗೆ ಅನಿಸುತ್ತೆ ಇವ್ನು ನೋಡಿದ್ರೆ. ನೆಕ್ಸ್ಟ್ ನಾವು ಒಳಗಡೆ ಹೋಗಿ ಫುಲ್ಲು ಅಂದರೆ ಆರತಿ ಕೊಟ್ಬಿಟ್ಟು ದೇವರಿಗೆಲ್ಲ 3 ಸರಿ ಬೆಳಗಿಸ್ಕೊಂಡು ಹೊರಗಡೆ ಬಂದು ನೀನು ದೇವ್ರು ಬರೋ ಸೌಂಡ್ ಬಂತು. ಹಾಗಾಗಿ ಹೊರಗಡೆನೇ ಬಂದು ಕೂತಿದ್ದು. ಫುಲ್ಲು ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 12:30 ಆಗಿತ್ತು. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು, ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಹಾಕ್ಸಿದ್ರು. ಏನೋ ಈ ಸರಿ ಏನೋ ಹೊಸ್ದಾಗಿ ಕಾಣಿಸ್ತೈತೆ. ಪ್ರತಿ ಸರಿನೂ ಅಷ್ಟೇ ಹೀಗೆ ಮಾಡ್ತಾರೆ, ಬಟ್ ಈ ಸರಿ ಮಳೆ ಇಲ್ಲದೇ ಇರೋ ಕಾರಣ ಏನೋ ನೀಟಾಗಿ ಬರ್ತಾ ಇದೆ. ಜಾತ್ರೆ ಆಗಿರ್ಬೋದು, ಜನಗಳು ಎಷ್ಟು ಚೆನ್ನಾಗಿ ಸೇರಿದ್ರು. ಇದು ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿ ಮಾಡಿಸಿರೋ ಡಿಸೈನ್ ಮಾತ್ರ. ದೇವ್ರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದು, ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಬಂದು ಅಲ್ಲೇ ಹೊರಗಡೆ ಕೂತ್ಕೊಂಡು, ಅಲ್ಲಿ ಕೂರ್ತಾನೇ ಇಲ್ಲ ನನ್ನ ಮಗಳು. ಈಗ ಓಡಾಡ್ತಿರ್ಬೇಕು ಅವಳು ಒಂದು ತವ ಕೂರೋದಿಲ್ಲ. ಅವಳು ಓಡಾಡ್ತಿರ್ಬೇಕು, ಇಲ್ಲಾಂದರೆ ಏನಾನ ಒಂದು ಕಡೆ ಕೂರ್ಸೋದೇ ತುಂಬ ಕಷ್ಟ ಅವಳನ್ನ. ಇದು ಬೇರೆ ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಜಾತ್ರೆ ಅಂದರೆ ನೋಡಿದ್ದೀರಲ್ಲ ಸೌಂಡು. ನೀನು ದೇವರು ಬಂತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಾ ಇದ್ದೀರಲ್ಲ, ದೇವರು ಬರ್ತಾ ಇದೆ. ಸೌಂಡಿಗೆ ಒಂದು ನಿಮಿಷನೂ ಇರಲಿಲ್ಲ ನನ್ನ ಮಗಳು. ಆದ್ರೂ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ನೋಡಿಬಿಟ್ಟು ನೆಕ್ಸ್ಟ್ ನಾನು ಬೇಗ ಹೋಗಿಬಿಟ್ಟೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು. ನಾನು ನಮ್ಮ ಅಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು, ನೋಡ್ತಾ ಇದ್ದೀರಲ್ಲ ಈ ದೇವರಿಂದ ಎಲ್ಲ ಆರತಿಗಳು ಬರ್ತವೆ. ಅಂದರೆ ಪ್ರತಿ ವರ್ಷ ನಡೆಯುತ್ತೆ ಜಾತ್ರೆ. ಒಂದೊಂದು ದೇವ್ರದ್ದು 3 ವರ್ಷಕ್ಕೊಂದು ಸರಿ, 10 ವರ್ಷಕ್ಕೊಂದು ಸರಿ, 9 ವರ್ಷಕ್ಕೊಂದು ಸರಿ ನಡೆಯುತ್ತೆ. ಬಟ್ ಈ ದೇವ್ರದ್ದು ಹಂಗಲ್ಲ. ಇದು ಗ್ರಾಮ ದೇವತೆಯೂ ಹೌದು, ಶಕ್ತಿ ದೇವತೆಯೂ ಹೌದು. ಇದು ಪ್ರತಿ ವರ್ಷವೂ ನಡೆಯುತ್ತೆ. ಆಷಾಢ ಹಿಂದೆ ಮುಂದೆ ಅಥವಾ ಏಪ್ರಿಲಲ್ಲಿ ಅಥವಾ ಮಳೆ ಇಲ್ಲದೇ ಇರೋ ನೋಡಿ ಈ ಥರ ಇಟ್ಕೊತಾರೆ. ಆಲ್ರೆಡಿ ಜನಗಳು ಸೇರ್ತಾ ಇದ್ದರು. ಇನ್ನು ಸೌಂಡ್ ಕೇಳಿ, ಹತ್ರ ಬರ್ತಾ ಇರೋ ಸೌಂಡ್ ಕೇಳಿ ಅಲ್ಲಿ ಒಬ್ಬೊಬ್ಬರೇ ಬರ್ತಾ ಇದ್ದರು. ನಾವು ಹೋಗೋಷ್ಟೊತ್ತಿಗೆ ತುಂಬ ಅಲ್ಲೇ ಜನ ಆಗಿಬಿಟ್ಟಿದ್ರು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲೇ ತುಂಬ ಜನ ಇದ್ದರು. ಅದು ಸಹ ದೇವರು, ಆ ಮೆರವಣಿಗೆ ಬಂತಲ್ಲ ಆ ದೇವರು ಸಹ ಒಂದು ರೌಂಡ್ ಹೊಡೆದ್ಬಿಟ್ಟು ಅಲ್ಲೇ ದೇವ್ರ ಮುಂದೆನೇ ಕೂರಿಸ್ತಾರೆ. ಬಟ್ ವಿಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ತುಂಬ ಇತ್ತು. ಅಂದರೆ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ಲು. ನಮ್ಮ ಅಕ್ಕನ ಮಗಳಿಗೆ ಕೆಲವೊಂದು ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ, ಪಾಪು ಇರೋದ್ರಿಂದ. ಅವಳೇನು ಮಾಡಿದ್ಲು, ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟಿದ್ಲು. ಎಡಿಟ್ ಮಾಡಿ ಹಾಕೋದಕ್ಕೆ ಬಹಳ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ಮಗು ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅವಳು ತೀಟೆ ಮಾಡೋದಕ್ಕೆ ನಾನೇ ಸ್ವಲ್ಪ ದಿನ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಯೂಟ್ಯೂಬ್ ಬಗ್ಗೆ ಅಷ್ಟು ನನಗೆ ಗಮನ ಕೊಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮನೆಯಲ್ಲಿರೋದು, ಅಡುಗೆ ಕೆಲಸ, ಅದು ಇದು ಫುಲ್ಲು ಡೈಲಿ ರೂಟೀನ್ ಅದೇ ಆಗಿಬಿಟ್ಟಿರುತ್ತೆ. ಅವಳದೇ ಆಗಿಬಿಟ್ಟಿರುತ್ತೆ ಹಿಡಿಯೋದು. ಈಗ ಆಲ್ರೆಡಿ 1 ವರ್ಷದೊಳಗಡೆ ಅವಳು ನಡೀತಾ ಇದ್ದಾಳೆ. ಈಗಂತೂ ಹಿಡಿಯೋದೇ ಒಂದು ಸಾಹಸ ಆಗಿಬಿಟ್ಟಿದೆ ನನಗಾಗಲಿ ಹಸ್ಬೆಂಡ್ಗಾಗಲಿ. ನೋಡ್ತಾ ಇದ್ದೀರಲ್ಲ, ಆ ದೇವರು ಹಿಂದೆ ಮುಂದೆ ಬಂದುಬಿಡುತ್ತೆ ಅಂತ ಹೇಳಿ ಆರತಿಗಳನ್ನ ಅಲ್ಲೇ ನಿಲ್ಲಿಸಿದ್ದಾರೆ.
ಆ ಆರತಿಗಳು ಅಷ್ಟೇ ಒಂದು ಸುತ್ತು ಹಾಕ್ಬಿಟ್ಟು ಬಂದು ಇಲ್ಲೇ ರೌಂಡ್ ಕುತ್ಕೊತಾರೆ. ಅದನ್ನು ನೋಡೋದಕ್ಕೆ ಖುಷಿ. ದೇವ್ರ ಮುಂದೆ ಹಾಗೆ ರೌಂಡಿಗೆ ಕುತ್ಕೊತಾರೆ. ಬಟ್ ಏನಂದರೆ ನಾವು ಈ ಜಾತ್ರೆಗೆ ಯಾರನ್ನೂ ಕರೆದಿಲ್ಲ. ಮೇನ್ ರೀಸನ್ ಏನಂದರೆ ಮಕ್ಕಳು ಇಟ್ಕೊಂಡು ನಾವೇನೂ ಮಾಡೋದಕ್ಕಾಗಲ್ಲ. ಈಗ ನಮ್ಮಮ್ಮ ಮಕ್ಕಳನ್ನ ನೋಡ್ಕೋಬೇಕು 3 ಜನನ. ನಾವು ನಮ್ಮ ಅಕ್ಕ ಆಗಲಿ ಅಡುಗೆ ತಿಂಡಿ ಈ ಥರ ಮಾಡ್ಕೊಬೇಕು. ಫುಲ್ಲು ಮನೆಯದೆಲ್ಲ ಫುಲ್ಲು ನಾವೇ ಮಾಡ್ಕೊಬೇಕು. ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ. ಸ್ವಲ್ಪ ಮಕ್ಕಳು ದೊಡ್ಡವರಾಗಲಿ ಅಂತ ಹೇಳಿ ಅಲ್ಲೇ ಒಂದು 3 ಇಯರ್ಸಿಂದ ನಾವು ಯಾರಿಗೂ ಅಷ್ಟು ಜಾತ್ರೆಗೆ ಹೇಳ್ತಾ ಇಲ್ಲ. ಏನಂದರೆ ಮಕ್ಕಳಿರೋ ಕಾರಣ ಹೋದ ಸರಿ ಅಂತೂ ನಾನು ಬಾಣ್ತಿ ಇದ್ದೆ, ಅಲ್ಲೇ ಇದ್ದೆ. ಹಾಗಾಗಿ ಆವಾಗ್ಲೂ ಸಹ ಯಾರಿಗೂ ಹೇಳಿರಲಿಲ್ಲ. 1-2 ಇಯರ್ಸಿಂದ ಕಂಟಿನ್ಯೂಸ್ಸು ಯಾರಿಗೂ ನಾವು ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ಈ ಥರ ತೀರಾ ಹತ್ರದವರು ಅನ್ನೋರಿಗೆ ಊಟಕ್ಕೆ ಹೇಳ್ತಾರಷ್ಟೇ, ಜಾತ್ರೆಗೆ ಹೇಳ್ತಾರಷ್ಟೇ. ಅದು ಬಿಟ್ಟರೆ ಇನ್ನೇನು ಅಷ್ಟು ತಲೆ ಕೆಡಿಸ್ಕೊತಿಲ್ಲ. ಮಕ್ಕಳು ಒಂಚೂರು ದೊಡ್ಡವರಾಗಲಿ ಅಂತ ಅಷ್ಟೇ ರೀಸನ್ನು. ನೆಕ್ಸ್ಟು ದೇವ್ರನ್ನ ಅಲ್ಲೇ ಕೂರಿಸ್ತಾರೆ. ನೆಕ್ಸ್ಟು ಜನಗಳೆಲ್ಲ ಹೋದ್ಮೇಲೆ ಹೊರಗಡೆ ದೇವಸ್ಥಾನದೊಳಗಡೆ ಕೂರಿಸ್ಕೊತಾರೆ. ಬಟ್ ಈಗ ಎಷ್ಟು ದೇವ್ರ ಬಗ್ಗೆ ಅಥವಾ ಹೋಗಿ ಜಾತ್ರೆ ಕಲೆಕ್ಷನ್ ಆದಾಗ ಜನರು ಹೇಗೆ ರೆಸ್ಪಾನ್ಸ್ ಮಾಡಿದ್ರು, ಏನು ಎತ್ತ ಅಂತೇಳಿ ಕೆಲವರು ಒಬ್ಬರೋ ಇಬ್ಬರೋ ಭಾಷಣ ಮಾಡ್ತಾರೆ. 1 ನಿಮಿಷ ಇಲ್ಲ 2 ನಿಮಿಷ. ಇಲ್ಲ ದೇವರಿಗೆ ಆ ಜಾತ್ರೆ ದುಡ್ಡು ಕೊಟ್ಟಿಲ್ಲ, ಮಿಸ್ ಆಗಿದೆ ಅನ್ನೋರು ಈಗ ತೊಗೊಂಡೋಗಿ ಕೊಡ್ಬೋದು, ಅಲ್ಲೇ ಅಲೌನ್ಸ್ ಮಾಡ್ತಾರೆ. ನೆಕ್ಸ್ಟು ಇಷ್ಟ ಆಗ್ತಿದ್ದಂಗೆ ನನ್ನ ಮಗಳು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಸೌಂಡು ಜಾಸ್ತಿ ಆಯ್ತಲ್ಲ ಫಸ್ಟ್ ಟೈಮಲ್ಲ. ಇನ್ನೂ ಮಗುಗೆ 1 ವರ್ಷ ಆಗಿರೋದ್ರಿಂದ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಹಾಗಾಗಿ ತುಂಬ ಹೊತ್ತಿರಲಿಲ್ಲ ಅವಳು. ಯಾರೋ ಒಬ್ಬರು ಆರತಿನ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು. ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಜಾಸ್ತಿನೇ ಬಂದಿದ್ದು ಆರತಿಗಳು. ನೆಕ್ಸ್ಟ್ ಇದೆಲ್ಲ ಕೂರಿಸಿ ಇಷ್ಟ ಆಗೋಷ್ಟೊತ್ತಿಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಹೊರಗಡೆ ಓಡಾಡ್ತಿದ್ದೆ. ಇದೆಲ್ಲ ನಮ್ಮ ಅಕ್ಕನ ಮಗಳೇ ಇದು ಕ್ಲಿಪ್ಪಿಂಗ್ ತೊಗೊಂಡಿರು ಬಿಂದು ಅಂತ ಹೇಳಿದೆ. ಅವಳೇ ತೊಗೊಂಡಿದ್ದಾಳೆ. ಸಿಕ್ಕಾಪಟ್ಟೆ ಲಾಂಗ್ ಇತ್ತು ವಿಡಿಯೋ. ಬಟ್ ಶಾರ್ಟ್ ಮಾಡಿ ಹಾಗೂ 16 ಮಿನಿಟ್ಸ್ ಸಮಥಿಂಗ್ ಬಂದಿದೆ ವಿಡಿಯೋ. ಚೆನ್ನಾಗಿ ಬಂದಿದೆ. ವಿಡಿಯೋನೂ ಸಹ ಚೆನ್ನಾಗಿ ಬಂದಿದೆ. ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಅಲ್ಲಾಡಿಸ್ದಂಗೆ, ಜಾಸ್ತಿ ಶೇಕ್ ಮಾಡ್ದಂಗೆ ಇಟ್ಕೊಂಡಿದ್ದಾಳೆ. ನೋಡಿ, ದೇವ್ರನ್ನ ಮಧ್ಯ ಕುಣಿಸಿದ್ದಾರೆ. ಫುಲ್ಲು ಆರತಿ ಎಲ್ಲ ಇಟ್ಕೊಂಡು ಅಲ್ಲೇ ಕೆಳಗಡೆ ಎಲ್ಲರನ್ನೂ ಕೂರಿಸಿದ್ದಾರೆ. ಪ್ರತಿ ವರ್ಷ ಹೀಗೇ ನಡೆಯೋದು. ನೆಕ್ಸ್ಟ್ ಅದು ಮುಗಿಸ್ಕೊಂಡು ನಾವು ನೈಟ್ ಒಂದು 11:30 ಆಗಿತ್ತು ಅನಿಸುತ್ತೆ, ನಾವು ರಿಟರ್ನ್ ಬಂದುಬಿಟ್ಟು. ಇದು ನೆಕ್ಸ್ಟ್ ಡೇ ಬ್ಲಾಗು. ಇಬ್ಬರೂ ಆಟ ಆಡ್ತಿದ್ದಾರೆ ನೋಡಿ. ಅವಳಿಗೆ ಅವನಂದರೆ ಇಷ್ಟ, ಆದರೆ ಅವನಿಗೆ ಕೈ ಸಿಗಲ್ಲ. ಬಡಿಯೋದೆಲ್ಲ ಅವಳಿಗೆ ಇಷ್ಟ. ಅವನು ಒಬ್ಬನೇ ಅಣ್ಣ ಅಲ್ವಾ ಇರೋದು, ಹಾಗಾಗಿ. ಅಂದರೆ ನಮ್ಮ ಅಕ್ಕನ ಮಗ ಅವನಂದರೆ ಭಾಳ ಇಷ್ಟ ನನ್ನ ಮಗಳಿಗೆ. ಅವನಿಗೆ ಹೊಡಿಯೋದು, ಜಿಂಟೋದು, ಅವನ ಹಿಂದೆ ಓಡೋಗೋದು ಎಲ್ಲ ಜಾಸ್ತಿ ಮಾಡ್ತಾಳೆ ಇವಳು. ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಅವನಿಗೂ ಅಷ್ಟೇ ಜಾಸ್ತಿ ಪ್ರೀತಿ. ಫೋನ್ ಮಾಡಿದ ತಕ್ಷಣ ಲಾಶ್ರಿತಾ ಎಲ್ಲಿ ಆಂಟಿ ಅಂತ ಕೇಳ್ತಾನೆ. ನೋಡ್ತಾ ಇದ್ರಲ್ಲ, ಇಬ್ಬರು ನೀಟಾಗಿ ಆಟ ಆಡ್ತಿದ್ದಾರೆ. ಅವನು ಕೂಗಾಡೋದಕ್ಕೆಲ್ಲ ಇವಳು ಹೆದ್ರುಕೊಂತಾಳೆ. ಆದ್ರೂ ಆಟ ಆಡ್ತಿದ್ದಾಳೆ. ಆದರೂ ಅವನ್ನೆಲ್ಲೂ ಬಿಡಲ್ಲ ಅವಳು. ಹಿಂದಿಂದನೇ ಓಡ್ತಾ ಇರ್ತಾಳೆ. ಮಕ್ಕಳು ಆಟ ಆಡೋದು ನೋಡೋದೇ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಕ್ಕನ ದೊಡ್ಡ ಮಗಳು ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದು, ತೀಟೆ ಅಂತ ಹೇಳಿ ಸ್ಕೂಲಿಗೆ ಕಳಿಸಿದ್ದು. ಇವನು ಹೋಗಿರಲಿಲ್ಲ. ಇಲ್ಲೇ ಕಿಡ್ಸ್ ಕೇರ್ಗೆ, ಡೇ ಕೇರ್ಗೆ ಯಾವುದಕ್ಕೂ ಒಂದಕ್ಕೆ ಹಾಕಿದ್ದಾಳೆ ನಮ್ಮ ಅಕ್ಕ. ಬಟ್ ಹೋಗಿರಲಿಲ್ಲ ಅವಳು. ಇನ್ನು 1 ಮಂತಿಂದ 2 ವೀಕ್ಸಿಂದ ಏನೋ ಹೋಗೋದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿದ್ದಾನಷ್ಟೇ. ತೀಟೆ ಅಂದರೆ ಸಿಕ್ಕಾಪಟ್ಟೆ ತೀಟೆ. ಇಷ್ಟು ತೀಟೆ ಇರೋ ಮಗುನ ನಾನು ನೋಡಿರಲಿಲ್ಲ. ನೆಕ್ಸ್ಟು ಜಾತ್ರೆ ಮುಗಿದು ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ದು. ಏನು ಅನ್ನ ಸಾಂಬಾರು, ಸ್ವಲ್ಪ ಫ್ರೈ ಮತ್ತು ಹೆಸ್ರು ಕಾಳು ಹಾಕಿ ಬೋಟಿ ಹಾಕಿ ಒಂಥರ ಸೈಡ್ಸಿಗೆ ಮಾಡಿದರು ನಮ್ಮ ಅಕ್ಕ. ಚೆನ್ನಾಗಿತ್ತು. ಫುಲ್ ಅಡುಗೆದೆಲ್ಲ ಫುಲ್ ಅವಳದೇ ಇತ್ತು. ತುಂಬ ಚೆನ್ನಾಗಿತ್ತು. ನೆನೆಸ್ಕೊಳಂಗಿತ್ತು ಊಟ. ತುಂಬ ಚೆನ್ನಾಗಿ ಮಾಡಿದ್ದು. ಎಲ್ಲ ಸೇರಿ ಒಂದು 20-25 ಜನ, ತುಂಬ ಹತ್ರದವ್ರನ್ನ ಕರೆದಿದ್ರು ಅಷ್ಟೇ. ಒಂದು 20-25 ಜನ ಊಟ ಮಾಡಿದ್ರು ಅಷ್ಟೇ. ಜಾಸ್ತಿ ಎಲ್ಲ ಏನು ನಾವು ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಅದನ್ನು ಮಾಡಿಕೊಂಡು
ನೆಕ್ಸ್ಟ್ ಡೇ ಏನಿರುತ್ತೆ ಅಂದರೆ ಇದಕ್ಕೆ ಆರ್ಕೆಸ್ಟ್ರಾ ಇರುತ್ತೆ. ಮೊದಲೆಲ್ಲ ಆರ್ಕೆಸ್ಟ್ರಾ ಅಂದರೆ ತುಂಬ ಕ್ರೇಜ್ ಇರೋದು, ಬಟ್ ಈಗೆಲ್ಲ ಏನಿಲ್ಲ, ನಮಗಂತೂ ಇಂಟ್ರೆಸ್ಟೇ ಇಲ್ಲ. ಅಂದರೆ ಮಕ್ಳಿಗೆ ಅದೆಲ್ಲ ತೋರಿಸ್ಬೇಕು ಅಂತ ಹೇಳಿ ನಾವೇ ಹೋದೋ. ಫುಲ್ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡೋಣ ಮನೆ ಅಂತ ಹೇಳಿ ನೆಕ್ಸ್ಟ್ ನಾವು ಅಡುಗೆ ಆಗಿದ ತಕ್ಷಣ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಮಕ್ಕಳು ಆಟ ಆಡೋದೆಲ್ಲ ಒಂದು ಬಲೂನು, ಈ ಥರ ಗಿರ್ಗಿಟ್ಲೆ, ಈ ಥರ ಸ್ವಲ್ಪ ಹೈಟ್ ಇದ್ದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಸ್ದೋ ಎಲ್ಲಾರ್ಗು. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗಳಿಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅವಳಿಗೆ, ಎಲ್ಲನೂ ತೋರಿಸ್ಬೇಕು ಅಂತ ಹೇಳಿ ಹಿಂಸೆ ಮಾಡಿ ಕರ್ಕೊಂಡೋಗಿದ್ದೆ ಹಸ್ಬೆಂಡ್ನ. ಅವಳು ಬೇಡ, ಅಲ್ಲಿ ಸೌಂಡ್ ಜಾಸ್ತಿ, ಬೇಡ ಹೋಗೋದು ಬೇಡ ಅಂತ. ಇಲ್ಲ, ನಾನು ಹೋಗಬೇಕು, ಇರೋದು ಬೇಡ, ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದುಬಿಡೋಣ, ಅವಳು ನೋಡಲಿ ಎಲ್ಲನೂ ಅಂತ ಹೇಳಿ ಕರ್ಕೊಂಡೋಗಿದ್ದು. ಲಾಸ್ಟಲ್ಲಿ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ 1 ಅವರ್ ಮುಗ್ದೋಗಿತ್ತು ಆರ್ಕೆಸ್ಟ್ರಾ. ಅಂದರೆ ನನಗೇನು ಆರ್ಕೆಸ್ಟ್ರಾ ಅಂತ ಎಲ್ಲ ಏನು ಇಂಟ್ರೆಸ್ಟ್ ಇಲ್ಲ, ಮತ್ತು ಚಿಕ್ಕವರಿದ್ದಾಗ ನೋಡ್ತಾಯಿದ್ದು, ಈಗೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಯಾವುದೋ ಒಂದು ಸೀನ್ ಅಂದರೆ ಕಾಂತಾರ ಸೀನ್ ತೆಗೆದ್ರು, ತುಂಬ ಚೆನ್ನಾಗಿ ತೆಗೆದ್ರು. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸೌಂಡು ಸೈಲೆಂಟಾಗಿ ಇದ್ದು ರೂಢಿಯಾಗಿ ನಾವು ಸ್ವಲ್ಪ ಈ ಸೌಂಡಿಂದ ತುಂಬ ಕೇಳೋದು ಎಲ್ಲ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.